ಉಂಡಮನೆ ಗಳ ಎಣಿಸುವ ಕೆಲಸ ಮಾಡ್ತಾ ಇದ್ದೀರಿ, ವಾಚಾಮಗೋಚರವಾಗಿ ಮಾತಾಡ್ತಾ ಇದ್ದೀರಿ. ಅದರಲ್ಲೂ ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಅಕ್ಷಮ್ಯ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ. ಇಷ್ಟು ವರ್ಷ ಎಲ್ಲಿ ಹೋಗಿದ್ದೀರಿ? ಬಿ ಜೆ ಪಿಗೆ ಹೋಗಿ ಒಮ್ಮೆ ಅವರು ಸೋತಿದ್ದಾರೆ. ಮಹಾರಾಜರಿಗೂ ಬಿ ಜೆ ಪಿಗೂ ಆಗಿ ಬರುವುದಿಲ್ಲ. ಆದ್ದರಿಂದ ನೀವು ಕಾಂಗ್ರೆಸ್ಸಿಗೆ ಬನ್ನಿ. ರಾಜ್ಯದಲ್ಲಂತೂ ಯಾವ ಸಚಿವರು ನಿಲ್ತಾ ಇಲ್ಲ. ಅದರ ಜೊತೆಗೆ ಎಲ್ಲ ಸಚಿವರ ಅಥವಾ ಹಿರಿಯ ರಾಜಕಾರಣಿಗಳ ಅಪ್ರಬುದ್ಧ ಮಕ್ಕಳಿಗೆ ಟಿಕೆಟ್ ಕೊಡಲಾಗಿದೆ. ಅವರಿಗೆ ಯಾವುದೇ ಕ್ಷೇತ್ರದಲ್ಲಿ ಪ್ರಭಾವ ಇಲ್ಲ. ಅಧಿಕಾರದ ಎಲ್ಲ ಹಂತಗಳನ್ನು ಮನಸಾರೆ ಅನುಭವಿಸಿ 4-5 ತಲೆಮಾರಿಗೆ ಬೇಕಾದಷ್ಟನ್ನು ಶೇಖರಿಸಿ ಅದೆಲ್ಲ ಆದಮೇಲೆ ಮತ್ತೆ ಕುಟುಂಬ ರಾಜಕಾರಣ ಅಥವಾ ನಮಗೆ ಸ್ಥಾನಮಾನ ಸಿಕ್ಕಿಲ್ಲ, ವೃದ್ಧನಾರಿ ಪತಿವೃತ್ತಿ ಅನ್ನೋ ಹಾಗೆ ಕೇಸರಿ ಶಾಲನ್ನು ಹೊದ್ಕೊಂಡು ಮೆರವಣಿಗೆ ಮಾಡ್ತೀರಿ. ಕೇಸರಿ ಶಾಲನ್ನು ಹೆಗಲಿಗೆ ಹಾಕಿದ ತಕ್ಷಣ ನೀವು BJPಗರಾಗುವುದಿಲ್ಲ, ಈ ದೇಶಿಕರಾಗುವುದಿಲ್ಲ, ಸನಾತನ ಧರ್ಮವನ್ನು ನೀವು ಪೋಷಿಸ್ತೀರಿ ಅನ್ನುವಂಥದ್ದು ಜನ ಒಪ್ಪುವುದಿಲ್ಲ, ನೆನಪಿಡಿ ಅಂತಾರೆ ಅವರು. ಮತ್ತು ಯಾಕೆ ಕಾಂಗ್ರೆಸ್ಸಿಗೆ ಹೋಗಿದ್ರಿ ಅಂತ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರೆ, ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ನನ್ನ ನ್ಯೂಸ್ ಚಾನಲನ್ನು ಹೆಚ್ಚೆಚ್ಚು ನೀವು ಸಬ್ಸ್ಕ್ರೈಬ್ ಮಾಡಿಸ್ತೀರಿ, ನಿಮ್ಮವ್ರಿಗೂ ಮಾಡಿಸ್ತೀರಿ ಅನ್ನುವ ನಂಬಿಕೆ ನನ್ನದು. ಯಾಕೆಂತಂದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀವು ನನ್ನ ಬಹಳ ದೊಡ್ಡ ಆಸ್ತಿ. ನೀವು ಹೆಚ್ಚೆಚ್ಚು ಚಂದಾದಾರಿಕೆಯನ್ನು ಮಾಡ್ತಾ ಹೋದರೆ ನನಗೆ ಅದರಿಂದ ಬಹಳ ದೊಡ್ಡ ಶಕ್ತಿ ಪ್ರಾಪ್ತವಾಗುತ್ತೆ. ಇದಕ್ಕೆ ದುಡ್ಡಿಲ್ಲ, ಕಾಸಿಲ್ಲ, ಖರ್ಚಿಲ್ಲ, ಪ್ರೀತಿ, ವಿಶ್ವಾಸ ಮಾತ್ರ. ಅದನ್ನು ನೀವು ಬಹಳ ಜತನದಿಂದ ಮುಂದುವರಿಸಿ ನನ್ನನ್ನು ಬೆಂಗಾವಲವಾಗಿ ನಿಂತಿದ್ದೀರಿ. ಅದರ ಬಗ್ಗೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ಇಡೀ ಲೋಕಸಭಾ ಚುನಾವಣೆಯ ತುರುಸಿನ ಬಿರುಸಿನ ಕಾರ್ಯಾಚರಣೆ ರಾಜ್ಯದಲ್ಲಿ ಎಗ್ಗಿಲ್ಲದೆ ಮುಂದುವರೆದಿದೆ. ಕಾಂಗ್ರೆಸ್ಸಿನಲ್ಲಿ ಕೂಡ ಕೋಲಾರದ KH ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಖಾತ್ರಿಯಾದ ತಕ್ಷಣ ರಮೇಶ್ ಕುಮಾರ್ ಅವರ ಬಣ 2 ಸಚಿವರು 3 ಶಾಸಕರು ರಾಜೀನಾಮೆಗೆ ಕೂಡ ಮುಂದಾದರು. ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ, ಬಂಡಾಯ ಅನ್ನೋದು, ಒಳ ಒಂದು ವಿರೋಧ ಅನ್ನೋದು ಕೇವಲ BJPಗಷ್ಟೇ ಸೀಮಿತವಾಗಿಲ್ಲ. BJPಯಲ್ಲಿ ಹೆಚ್ಚು ಕಮ್ಮಿ 6 ಕ್ಷೇತ್ರಗಳಲ್ಲಿ, ಲೋಕಸಭೆಯ 6 ಕ್ಷೇತ್ರಗಳಲ್ಲಿ ತೀವ್ರವಾದ ಬಂಡಾಯ ಇದೆ. ಆದರೆ ಆ ಬಂಡಾಯವನ್ನು ಒಂದು ಹಂತಕ್ಕೆ ಮೊದಲ ಪಾದದಲ್ಲಿ ಅದನ್ನು ಹಾಗೇ ಬಿಡುವಂಥ ಕೆಲಸವನ್ನು ಮಾಡಿತ್ತು BJP. ಕಳೆದ ಕೆಲವು ವರ್ಷಗಳಿಂದ ಈ ಬಂಡಾಯ ಎದ್ದವರನ್ನು ಅಥವಾ ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಎದುರು ಮಾತಾಡುವವರನ್ನು, ಪಬ್ಲಿಕ್ಕಲ್ಲಿ ಮಾತಾಡುವವರನ್ನು ಕೂಡ ಅವರನ್ನು ಈ ಒಂದು ರೀತಿಯ ಬೀದಿಯ ಗೂಳಿ ಥರ ಬಿಡ್ತಾನೇ ಇದೆ. ಆ ತರೀಕ ಏನು, ಆ ರಾಜಕೀಯದ ಒಳತಂತ್ರ ಏನು, ಹೈಕಮಾಂಡ್ ಯಾಕೆ ಇಷ್ಟು ಸಲಿಗೆ ಮತ್ತು ಲೂಸಾಗಿ ಬಿಡ್ತಾ ಇದೆ ಇವರನ್ನು, ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಸೊ ಈಗಲೂ ಕೂಡ ಅದೇ ರೀತಿಯ ಬಂಡಾಯ ಮುಂದುವರೆದಿತ್ತು. ಹಿರಿಯ ರಾಜಕಾರಣಿಗಳ ಬಂಡಾಯ ಒಂದು ಕಡೆ ಆದರೆ, ರೇಣುಕಾಚಾರ್ಯರಂಥ ಸೆಕೆಂಡ್ ಗ್ರೇಡಿನ ರಾಜಕಾರಣಿಗಳ ಬಂಡಾಯವು ಇನ್ನೊಂದು ಕಡೆ ಮುಂದುವರೆದಿತ್ತು. ಬೆಳಗಾವಿಯಲ್ಲಿ ಶೆಟ್ಟರ್ ಅವರು ಸ್ಪರ್ಧೆ, ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರು ನಿನ್ನೆ ಯಡಿಯೂರಪ್ಪನವರು ಕರೆದ ಸಭೆಗೆ ಬಂದಿಲ್ಲ. ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರ ಒಂದು ಸಹವರ್ತಿತನ ಮತ್ತು ಅವರ ಒಂದು ಒಗ್ಗಟ್ಟಿನಲ್ಲಿ ಅವರು ಒಂದು ಭಾಗಿಯಾಗದೇ ಇದ್ದರೆ, ಅವರ ಬೆಂಬಲ ಇಲ್ಲದೆ ಇದ್ದರೆ ಶೆಟ್ಟರ್ ಅವನ್ನ ಗೆಲ್ಲಿಸ್ಕೊಂಡು ಬರೋದು ಬಹಳ ಕಠಿಣ ಆಗ್ಬೋದು ಅಂತ ಒಂದು ಮುಂಜಾಗ್ರತೆಯ ಕ್ರಮವಾಗಿಯೇ ಯಡಿಯೂರಪ್ಪನವರು ನಿನ್ನೆ ಸಭೆ ಕರೆದದ್ದು. ಬಟ್ ಅವರು ಬಂದಿಲ್ಲ. ಇನ್ನು ಬಹಳ ಹಾಟ್ ಕ್ಷೇತ್ರ ಅಂತಲೇ ಭಾವಿಸಿದಂಥ ಮೈಸೂರಿನಿಂದ ವಿಜಯೇಂದ್ರ ಅವರು ಒಂದು ಬಹಳ ದೊಡ್ಡ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಯಾರ್ರೀ ಮಹಾರಾಜರು ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯ. ಆದರೆ ಇದೇ ಯಾರ್ರೀ ಮಹಾರಾಜರು ಅಂತ ಸಿದ್ದರಾಮಯ್ಯ ಕೇಳಿದ್ದನ್ನೇ ಇಟ್ಟುಕೊಂಡು ಈ ಮಹಾರಾಜರ ಕಾಲಿಗೇ ನೀವು ಹೋಗಿ ನಮಸ್ಕಾರ ಮಾಡಿ ಅವರನ್ನು ಪಕ್ಷಕ್ಕೆ ತರಲಿಕ್ಕೆ ಹೊರಟಿದ್ದಿರಿ. ಆ ವಿಚಾರ ನಮಗೆ ಗೊತ್ತಿಲ್ಲ ಅಂತ ಭಾವಿಸಬೇಡಿ. ಇದೇ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು, ನಿಮ್ಮ ತಂದೆಯವರು ಕೂಡ ಶ್ರೀಕಂಠದತ್ತ ಒಡೆಯರ್ 20 ವರ್ಷ 4 ಸಮಯ ಅಂದರೆ 4 ಅವಧಿ MP ಆಗಿದ್ದರು ಕಾಂಗ್ರೆಸ್ನಿಂದ.
ಬಿ ಜೆ ಪಿಗೆ ಹೋಗಿ ಒಮ್ಮೆ ಅವರು ಸೋತಿದ್ದಾರೆ, ಮಹಾರಾಜರಿಗೂ ಬಿ ಜೆ ಪಿಗೂ ಆಗಿ ಬರುವುದಿಲ್ಲ. ಆದ್ದರಿಂದ ನೀವು ಕಾಂಗ್ರೆಸ್ಸಿಗೆ ಬನ್ನಿ. ಕೇವಲ ಡಿ ಕೆ ಶಿ ಮತ್ತು ಸಿದ್ದು ಅವರಷ್ಟೇ ಅಲ್ಲ, ದೆಹಲಿಯಿಂದ ಹೈಕಮಾಂಡ್ನಿಂದ ಕೂಡ ನೇರವಾಗಿ ಅವರಿಗೆ ಪ್ರಭಾವವನ್ನು ಬೀರುವ ಕೆಲಸ ಮಾಡಲಾಗಿತ್ತು. ಇಂಡೈರೆಕ್ಟಾಗಿ ಸರ್ಕಾರ ಯಾವ ಅರಮನೆಯ ಆಸ್ತಿಯ ಮೇಲೆ ವ್ಯಾಜ್ಯವನ್ನು ಹೂಡಿದೆಯೋ, ಆಗಾಗ ಅದನ್ನು ಮೇಲೆತ್ತೆ ಹಾಕುವ ಕೆಲಸವನ್ನು ಮಾಡ್ತಾ ಇದೆಯೋ, ಅದಕ್ಕೂ ಎಲ್ಲೋ ಒಂದು ಕಡೆ ರಿಲೀಫ್ ಕೊಡುವಂಥ ಮಾತನ್ನು ಕೂಡ ರಾಜ್ಯ ಸರ್ಕಾರ ಮತ್ತು ಸಿದ್ದು ಮತ್ತು ಡಿ ಕೆ ಶಿ ಅವರು ಮಾಡಿದರು. ಆವಾಗ ನಿಮಗೆ ಮಹಾರಾಜರು, ಮನೆತನ ಅವೆಲ್ಲವೂ ಬೇಕಿತ್ತು. ಈಗ ನೀವು ಯಾರು ಮಹಾರಾಜರು ಅಂತ ಕೇಳುವ ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ತಿರುಗೇಟನ್ನು ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಅದರ ಮಧ್ಯೆ ಯದುವೀರ್ ಅವರು ಏನು ಹೇಳಿದ್ದಾರೆ? ಯದುವೀರ್ ಅವರು ಹೇಳ್ತಾರೆ, ನಮ್ಮ ರಾಜಮನೆತನ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಒಂದು ಸುವರ್ಣ ಯುಗ ಅನ್ನುವ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದೆ. ಅದೇ ರೀತಿಯಲ್ಲಿ ಭಾರತಕ್ಕೆ ವರ್ತಮಾನದಲ್ಲಿ ಮೋದಿಯವರು ಒಂದು ಸುವರ್ಣ ಯುಗವನ್ನು ತಂದಿದ್ದಾರೆ, ತರ್ತಾ ಇದ್ದಾರೆ. ಅವರ ಒಟ್ಟು ಅಭಿವೃದ್ಧಿ ರಾಜಕೀಯದ, ಸನಾತನ ಧರ್ಮದ ಪುನರುತ್ಥಾನದ, ರಾಮನ ಪುನರ್ ಪ್ರತಿಷ್ಠಾಪನೆಯ ಈ ಎಲ್ಲ ಕೆಲಸಗಳನ್ನು ನೋಡಿ ನಾನು ಬಿ ಜೆ ಪಿಗೆ ಸ್ವಯಂ ಪ್ರಜ್ಞೆಯಿಂದ ನಾನು ಅತ್ಯಂತ ಇಷ್ಟಪಟ್ಟು ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರತಾಪ್ ಸಿಂಹ ಪ್ರಚಾರಕ್ಕೆ ನಿರಂತರವಾಗಿ ಹೋಗ್ತಾ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಆ ಪ್ರಚಾರದ ಮಧ್ಯೆಯೂ ಕೂಡ ಅದು ವ್ಯಂಗ್ಯವೋ ಅಥವಾ ಅದು ಪ್ರಶಂಸೆಯೋ ಹೇಗೆ ಬೇಕಾದರೂ ತೆಗೆದುಕೊಳ್ಳಿ, ಆದರೆ ಒಳಗಿನ ಒಂದು ಮರ್ಮವನ್ನು ಇಟ್ಟುಕೊಂಡು ಆಗಾಗ ಒಂದು ಘಾತವನ್ನು ಮಾಡುವ ಕೆಲಸವನ್ನು ಅವರು ಮುಂದುವರಿಸಿದ್ದಾರೆ. ಇದರ ಮಧ್ಯೆ ಸಿದ್ದರಾಮಯ್ಯನವರು ವಿಶ್ರಾಂತಿಯ ಹೆಸರಿನಲ್ಲಿ 2 ದಿನ ರೆಸಾರ್ಟ್ನಲ್ಲಿ ಉಳಿದು ಮೈಸೂರಿನ ರಾಜಕೀಯ ತಂತ್ರವನ್ನು ರೂಪಿಸಿ ಬಂದಿದ್ದಾರೆ ಅನ್ನೋದು ಒಂದು ಸುದ್ದಿ. ಚಾಮರಾಜನಗರ ಮತ್ತು ಮೈಸೂರನ್ನು ಯಾವುದೇ ಕಾರಣಕ್ಕಾದರೂ ನಾನು ಈ ಸರಿ ಗೆಲ್ಲಬೇಕು, ಆದರೂ ಅವರಿಗೊಂದು ಒಳಗುದಿ ಭಯ ಇದೆ. ಮೋದಿಯವರ ಅಲೆ, ರಾಮನ ಅಲೆ. ಯಾಕೆಂತಂದರೆ ಯತೀಂದ್ರನನ್ನು ನಿಲ್ಲಿಸಲಿಲ್ಲ ಅವರು. ಕನಿಷ್ಠ ಮಟ್ಟದಲ್ಲಿ ವರ್ಣಾದರೂ ಉಳ್ಕೊಳ್ಳಿ, ಇದ್ದದ್ದು ಹೋಯಿತು ಮದ್ದಿನ ಗುಣದಿಂದ ಅಂಥೇಳಿ ಇಲ್ಲಿ ಏನೋ ಪ್ರಯೋಗ ಮಾಡಲಿಕ್ಕೆ ಹೋಗಿ ಸೋಲು ಅನುಭವಿಸೋದು ಬೇಡ ಅನ್ನುವ ಕಾರಣಕ್ಕಾಗಿ ಯತೀಂದ್ರನ ನಿಲ್ಲಿಸಿಲ್ಲ, ಲಕ್ಷ್ಮಣ್ಣವರನ್ನು ನಿಲ್ಲಿಸಿದ್ದಾರೆ. ಆದರೂ ಕೂಡ ಮಹಾರಾಜರ ಮನೆತನವನ್ನಾಗಲಿ ಯದುವೀರವನ್ನಾಗಲಿ ಯಾರೂ ಕ್ರಿಟಿಸೈಸ್ ಮಾಡಬೇಡಿ, ವ್ಯಂಗ್ಯ ಮಾಡಬೇಡಿ, ಅವಮಾನ ಆಗುವ ಹಾಗೆ ಮಾತಾಡಬೇಡಿ ಅಂತ ಪರಮಾನನ್ನು ಕೊಟ್ಟಿದ್ದಾರೆ. ಯಾರೂ ಮಾತಾಡಬೇಡಿ ಅಂತ ಹುಕುಂ ಜಾರಿಯಾಗಿದೆ. ಆದರೆ ಸಿದ್ದು ಅವರೇ ಕೇಳಿದರು, ಯಾರ್ರೀ ಮಹಾರಾಜರು ಅಂತ. ಅದಕ್ಕೆ ವಿಜಯೇಂದ್ರ, ನಿಮ್ಮ ಪಕ್ಷಕ್ಕೆ ಬಂದರೆ ಮಹಾರಾಜರು ಅಲ್ವೇ, ಅದೇ ಬಿ ಜೆ ಪಿಗೆ ಹೋಗಿ ನಿಮ್ಮ ಪಕ್ಷಕ್ಕೆ ಬಾರದೇ ಇದ್ದರೆ ಅವರು ಸಾಮಂತರೇನು ಅಂತ ಕೇಳುವ ಕೆಲಸವನ್ನು ಮಾಡಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಹಿಂದೆ ನಿಮಗೆ ಗೊತ್ತಿದೆ, ಮಂಡ್ಯದಲ್ಲಿ ಧ್ವಜದ ಬಹಳ ದೊಡ್ಡ ಗಲಾಟೆ ನಡೆದಾಗ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕ್ಕೊಂಡು ಹೋದಾಗ ಅಲ್ಲಿ ಅದನ್ನು ವ್ಯಂಗ್ಯ ಮಾಡಿದ್ರು. ಜೆ ಡಿ ಎಸ್ಸಿನ ಸಾವು ಇದು, ಅವಸಾನ ಇದು, ಹಾಗಾದರೆ ಜೆ ಡಿ ಎಸ್ಸನ್ನು ಬಿ ಜೆ ಪಿಗೆ ಮರ್ಜ್ ಮಾಡಿ, ಎಲ್ಲಿ ಹೋಯಿತು ನಿಮ್ಮ ಹಸಿರು ಶಾಲು ಅನ್ನುವಂಥ ಮಾತನ್ನು ಕೇಳಿದರು. ಆದರೆ ಕಾಂಗ್ರೆಸ್ಸಿಗೆ ಎಂಥ ಒಂದು ಹತಾಶೆ ಒಂದು ಸಾರ್ವತ್ರಿಕವಾಗಿ ವ್ಯಾಪಿಸಿದೆ ಅಂತಂದರೆ, ಒಂದು ವ್ಯಂಗ್ಯವನ್ನು ಮಾಡೋದು, ಆಮೇಲೆ ರಾಜಕೀಯ ಧುರೀಣರನ್ನು ಮೋದಿಯವರನ್ನು ಸೇರಿ ವ್ಯಕ್ತಿಗತವಾದಂಥ ಚಾರಿತ್ರ್ಯಹರಣವನ್ನು ಮಾಡೋದು, ಅದರ ಜೊತೆಗೆ ಏನಕ್ಕೇನ ಅವರಿಗಂದರೆ ಕಂಗಾಲಾಗಿದ್ದಾರೆ. ಮೋದಿಯವರ ಅಲೆ, ರಾಮನ ಅಲೆ ಮತ್ತು ಇಡೀ ಅಭಿವೃದ್ಧಿಯ ರಾಜಕೀಯದ ಒಟ್ಟು ಭಾರತದ ಸ್ಥಿತಿಯಲ್ಲಿ 63% ಇರುವಂಥ ಯುವ ಸಮುದಾಯ ಏಕಾಏಕಿ ಮೋದಿಯವರ ಬೆನ್ನಿಗೆ ನಿಂತದ್ದು. ಅದರ ಜೊತೆ ಪಂಚರಾಜ್ಯ ಚುನಾವಣೆಯಲ್ಲಿ ಗಮನಿಸಿದ್ದೀರಿ, ಅಲ್ಪಸಂಖ್ಯಾತರಿಂದ ಹಿಡಿದು ಎಲ್ಲ ವರ್ಗದಿಂದ ಮಹಿಳೆಯರು ಮುಖ್ಯವಾಗಿ ಮೋದಿಯವರನ್ನು ಬೆಂಬಲಿಸಲಿಕ್ಕೆ ನಿಂತದ್ದು. ಅದೇ ನಿರ್ಣಾಯಕವಾದ ಮತ ಆದದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಂತೂ ಯಾವ ಸಚಿವರು ನಿಲ್ತಾ ಇಲ್ಲ. ಅದರ ಜೊತೆಗೆ ಎಲ್ಲ ಸಚಿವರ ಅಥವಾ ಹಿರಿಯ ರಾಜಕಾರಣಿಗಳ ಅಪ್ರಬುದ್ಧ ಮಕ್ಕಳಿಗೆ ಟಿಕೆಟ್ ಕೊಡಲಾಗಿದೆ.
ಅವರಿಗೆ ಯಾವುದೇ ಕ್ಷೇತ್ರದಲ್ಲಿ ಪ್ರಭಾವ ಇಲ್ಲ. ಇನ್ನು ಹಿರಿಯ ರಾಜಕಾರಣಿಗಳು ಕೆಲವು ಮೂಗು ತೂರಿಸ್ದಲ್ಲೆಲ್ಲ ಬಂಡಾಯ ಆಗ್ತಾ ಇದೆ. ಅದರ ಮಧ್ಯೆ ಅವರದೇ ಗುಬ್ಬಿ ಶಾಸಕರು ಒಮ್ಮೆ ನಿರೀಕ್ಷಿತ ಮಟ್ಟದ MP ಎಲೆಕ್ಷನ್ನಿನಲ್ಲಿ ಪರ್ಫಾರ್ಮ್ ಮಾಡದೇ ಇದ್ದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೋಬೇಕಾಗತ್ತೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ. ಅಂದರೆ ಈ ರೀತಿಯಲ್ಲಿ ಭ್ರಷ್ಟಾಚಾರ ಮೇರೆ ಮೀರಿದೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲ, ಸ್ಥಗಿತಗೊಂಡಿದೆ, ಯಾವ ಶಾಸಕರಿಗೂ ಅನುದಾನ ಸಿಗ್ತಾ ಇಲ್ಲ. 136 ಶಾಸಕರಿದ್ದಾರೆ, ಎಲ್ಲಿಯೂ ಅವರಿಗೆ ಅಧಿಕಾರವನ್ನು ಹಂಚಲಿಕ್ಕಾಗ್ತಾ ಇಲ್ಲ. ಈ ಎಲ್ಲ ಅಸಮಾಧಾನಗಳು ಘಟಸ್ಫೋಟಗೊಳ್ಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಘಟನೆ ನಡೀತಾ ಇದೆ. KCR ಚಂದ್ರಶೇಖರ್ ಒಂದು ಬಾಂಬನ್ನು ಹಾಕಿದ್ದಾರೆ. ರೇವಂತ್ ರೆಡ್ಡಿ ಅವರು BJPಗೆ ಮುಖ ಮಾಡಿದ್ದಾರೆ. ಏನಕ್ಕೇನ ಶತಾಯಗತಾಯ ಇಡೀ ಕರ್ನಾಟಕದ ದುಡ್ಡು, ತೆರಿಗೆ ದುಡ್ಡು, ಸಚಿವರ ದಂಡು, ಶಾಸಕರ ದಂಡು ಎಲ್ಲವೂ ಹೋಗಿ ತೆಲಂಗಾಣದಲ್ಲಿ ಮುಕ್ಕಾಂ ಹೂಡಿ ಅಂತೂ ಅಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಯಿತು. ಆದರೆ BJP ಮೂಲದಿಂದ ಬಂದಂಥ ರೇವಂತ್ ರೆಡ್ಡಿ ಅದಾನಿಯವರಿಗೆ ಬಂದ 1 ತಿಂಗಳಲ್ಲೇ ರೆಡ್ ಕಾರ್ಪೆಟ್ ಹಾಕಿದರು. ಈಗ ಹೇಳ್ತಾ ಇದ್ದಾರೆ ಕಳೆದ ವಾರ ಏನು, ಮೋದಿಯವರು ನನ್ನ ಹಿರಿಯ ಅಣ್ಣ ಇದ್ದ ಹಾಗೆ. ಈ ರೀತಿಯ ಮಾತುಗಳನ್ನೆಲ್ಲ ಕ್ರೋಢೀಕರಿಸಿ KCR ಏನು ಹೇಳ್ತಾ ಇದ್ದಾರೆ, ಅವರು ಎಲೆಕ್ಷನ್ನಿನ ನಂತರ BJPಗೆ ಹೋಗ್ತಾರೆ. ಅದರ ಮಧ್ಯೆ ಈಗ ಇಡೀ ದೇಶದ ಎಲೆಕ್ಷನ್ ಫಂಡಿಗಾಗಿ ತೆಲಂಗಾಣದಿಂದ ಸಾವಿರ ಕೋಟಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗ್ತಾ ಇದೆ ಅನ್ನುವಂಥ ಮಾತನ್ನು KCR ಹೇಳಿದ್ದಾರೆ. ಅಂದರೆ ಎಲೆಕ್ಷನ್ನಿನ ಪೂರ್ವದಲ್ಲಿ ನಾವು ಎಲ್ಲೋ ನಿಗದಿತವಾದಂಥ ಯಾವ ಸೀಟನ್ನೂ ನಾವು ಗೆಲ್ಲಲಾರೆವು. 24ರ ಚುನಾವಣೆ ಕಾಂಗ್ರೆಸ್ಸಿಗೆ ಮರ್ಮಾಘಾತವನ್ನು ತರುತ್ತೆ, ಅಸ್ತಿತ್ವವನ್ನು ಕುಸಿಯುವ ಮಟ್ಟಕ್ಕೆ ಅದು ಆಘಾತವನ್ನು ತಡ್ಕೊಳ್ಬೇಕಾಗತ್ತೆ. ಮತ್ತು BJPಯ ಈ ರಭಸದ ಒಂದು ಓಟವನ್ನು ಗಮನಿಸಿದರೆ ಪ್ರಾಯಶಃ ಎಲ್ಲೋ ಅಲ್ಲಲ್ಲಿ ಇದ್ದಂಥ ಕಾಂಗ್ರೆಸ್ ಸರ್ಕಾರವು ಕೂಡ ಮಹಾರಾಷ್ಟ್ರದ ಆದ ಹಾಗೆ ಆಪರೇಷನ್ ಆಗುವ ಸಾಧ್ಯತೆ ಇದೆ. ಅದೇ ಸುದ್ದಿಯನ್ನು ಅದೇ ಒಂದು ದೂರದ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಗುಬ್ಬಿ ಶಾಸಕರು ಮಾತಾಡಿದ್ದಾರೆ ಅಂತ ಶೆಟ್ಟರು ಆರೋಪ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ಸು ಕೂಡ ಯಾವುದೇ ಒಂದು ನಿರೀಕ್ಷೆಯಲ್ಲಿಲ್ಲ ಅಥವಾ ಯಾವುದೇ ಒಂದು ಗಂಭೀರವಾದಂಥ ನಿಲುವಿನಲ್ಲಿ ಎಲೆಕ್ಷನ್ನನ್ನು ಎದುರಿಸುವ ತಾಕತ್ತಿನಲ್ಲಿಲ್ಲ. ಎಲ್ಲವೂ ಅಯೋಮಯ, ಯಾವ ಗ್ಯಾರಂಟಿಗಳು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಸ್ವತಃ ಸಿದ್ದರಾಮಯ್ಯನವರ ಕ್ಷೇತ್ರ ಮೈಸೂರು, ಅಲ್ಲಿ ಅನ್ನಭಾಗ್ಯಕ್ಕೆ ಇನ್ನೂ ದುಡ್ಡು ಕೊಟ್ಟಿಲ್ಲ 5 ತಿಂಗಳಿಂದ, ಎಲ್ಲವೂ ಸ್ಥಗಿತಗೊಂಡಿದೆ. ಇಂಥ ಪರಿಸ್ಥಿತಿಯಲ್ಲಿ BJPಯಲ್ಲಿ ಒಂದು ರೀತಿ ಒಳಬಂಡಾಯ ಇದೆ, ಕಾಂಗ್ರೆಸ್ನಲ್ಲಿ ಅಸ್ತಿತ್ವ ಕಳ್ಕೊಳ್ಳುವಂಥ ಭಯ ಮತ್ತು ಒಳಬಂಡಾಯ. ಹೀಗೆ ಕಲ್ಲಪ್ಪ ಗುಂಡಪ್ಪ ಸೇರಿ ಕರ್ನಾಟಕದ ಒಟ್ಟು ಅಭಿವೃದ್ಧಿಯ ಒಂದು ದಿನಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ, ಸಂಪೂರ್ಣವಾಗಿ ಸ್ಥಗಿತಗೊಳ್ತಾ ಇದೆ. ಅವರವರ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳುವ ಆಟಕ್ಕೆ ಕರ್ನಾಟಕ ಬಲಿಯಾಗ್ತಾ ಇದೆಯೇನೋ ಅಂತ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಇಂಥ ಒಂದು ಸಂದರ್ಭದ ಮಧ್ಯೆ ನನಗೆ ಕೆಲವು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ ಈ BJPಯ ಬಂಡಾಯಗಾರರ ಬಗ್ಗೆ. ಅದರಲ್ಲೂ ಮುಖ್ಯವಾಗಿ ಒಂದು 6ರಿಂದ 7 ಕ್ಷೇತ್ರದಲ್ಲಿ ಬಂಡಾಯ ಎದ್ದಿದೆ. ಅದನ್ನು ಸ್ವತಃ ಯಡಿಯೂರಪ್ಪನವರು ಪ್ರವೇಶ ಮಾಡಿದ್ದಾರೆ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರವೇಶ ಮಾಡಿದ್ದಾರೆ. ಅಲ್ಲಲ್ಲಿ ಅದನ್ನು ಶಮನ ಮಾಡುವಂಥ ಕೆಲಸ ಗಂಭೀರವಾಗಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಶಮನ ಆಗ್ತಾ ಇದೆ ಅನ್ನುವಂಥ ಒಂದು ನೋಟ ಓವರಾಲ್ ಆಗಿ ಕಾಣ್ತಾ ಇದೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯರನ್ನು ಯಡಿಯೂರಪ್ಪನವರು ಪಟ್ಟದ ಶಿಷ್ಯ ಅಂತಲೇ ಕರೆಸ್ಕೊಳ್ಳೋದವರ, ಆದರೂ ಈ ಸರಿ ಯಡಿಯೂರಪ್ಪನವರು ಎದುರೇ ಏನೋ ನಿಂತಂಗೆ ಕಾಣ್ತಾ ಇತ್ತು. ಪಕ್ಷೇತರ ಅಭ್ಯರ್ಥಿಯನ್ನು ತಂದು ನಿಲ್ಲಿಸ್ತೇವೆ ಅನ್ನುವ ಹುಂಕಾರ ಇತ್ತು. ಯಡಿಯೂರಪ್ಪನವ್ರು ಕರೆದು ಮಾತಾಡಿಸಿದ್ದಾರೆ. ಅದು ಎಲ್ಲೋ ಒಂದು ಕಡೆ ತಣ್ಣಗಾದಂಗೆ ಕಾಣುತ್ತೆ. ಆದರೆ ಅವ್ರ ಮಾತು ಹೇಗಿತ್ತು ಅಂದರೆ, ಪಕ್ಷದ ಪರವಾಗಿ ನಾವು ಪ್ರಚಾರ ಮಾಡ್ತೇವೆ, ಅಭ್ಯರ್ಥಿ ಪರವಾಗಲ್ಲ, ಅಭ್ಯರ್ಥಿ ಹೆಸರೇಳಲಿಕ್ಕೂ ಸಿದ್ಧವಾಗಿಲ್ಲ ಅವರು. ಅಂದರೆ ಈ ರೀತಿಯ ವಿಚಿತ್ರವಾದಂಥ ಒಂದು ಪರಿಸ್ಥಿತಿ BJP ಒಳಗಡೆ ಇದೆ. ನನಗೆ ಹಿಂದೆ ಇದನ್ನು ನಾನು ಬಹಳಷ್ಟು ಸಾರಿ ಹೇಳಿದ್ದೇನೆ. BJPಯ ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಅಧಿಕಾರದ ಎಲ್ಲ ಹಂತಗಳನ್ನು ಮನಸಾರೆ ಅನುಭವಿಸಿ
4-5 ತಲೆಮಾರಿಗೆ ಬೇಕಾದಷ್ಟನ್ನು ಶೇಖರಿಸಿ ಅದೆಲ್ಲ ಆದಮೇಲೆ ಮತ್ತೆ ಕುಟುಂಬ ರಾಜಕಾರಣ ಅಥವಾ ನಮಗೆ ಸ್ಥಾನಮಾನ ಸಿಕ್ಕಿಲ್ಲ, ವೃದ್ಧನಾರಿ ಪತಿವೃತ್ತಿ ಅನ್ನೋ ಹಾಗೆ ಎಲ್ಲವೂ ನಮಗೆ ಬೇಕು ಅನ್ನುವಂಥ ಈ ಮೋಜು ಮಸ್ತಿಯ ರಾಜಕಾರಣ ಇದೆಯಲ್ಲ, ಅದು ಬಿ ಜೆ ಪಿಯಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಈಗ ಉದಾಹರಣೆಗೆ ಸದಾನಂದ ಗೌಡರು ಈಗೆಲ್ಲ ಕೊಳೆ ತೊಳಿತೇವೆ, ಪೊರಕೆ ಹಿಡ್ಕೊಂಡು ಹೊಡ್ತೇನೆ, ಡಿಟರ್ಜೆಂಟ್ ಹಾಕಿ ಅದನ್ನು ತೊಳಿತೇನೆ, ತೊಳೆಯೋಲ್ಲಿವರೆಗೆ ಬಿಡುವುದಿಲ್ಲ ನಾನು. ಅಲ್ಲ ಸ್ವಾಮಿ, ನಾನು ಮತ್ತೆ ಮತ್ತೆ ನಿಮ್ಮ ಹತ್ರ ಕೇಳ್ತೇನೆ, ನಿಮಗೆ ನಿವೃತ್ತಿ ರಾಜಕಾರಣವನ್ನು, ಚುನಾವಣಾ ರಾಜಕೀಯದಿಂದ ನಾನು ನಿವೃತ್ತಿ ಹೊಂದುತ್ತೇನೆ ಅನ್ನುವ ಮಾತಾಡಿದ ಮೇಲೆ ಅದು ಯಾರೇ ಹರಿ ಬ್ರಹ್ಮ ಬಂದರೂ ಕೂಡ ನೀವು ಯಾಕೆ ಮತ್ತೆ ರಾಜಕೀಯಕ್ಕೆ ಬರೋ ಮನಸ್ಸು ಮಾಡಿದ್ರಿ? ರಾಜಕೀಯ ಸನ್ಯಾಸವನ್ನು ಯಾಕೆ ತೆಗೆದುಕೊಂಡಿಲ್ಲ? ಒಂದು. ಎರಡನೇದು, ಈಗ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಬಿ ಜೆ ಪಿಯ ಕೊಳೆ ಕಾಣ್ತಾ ಇದೆಯಾ? ಇಲ್ಲಿವರೆಗೆ ನಿಮಗೆ ಕೊಳೆ ಕಾಣ್ತಿರ್ಲಿಲ್ವೇನು? ನೀವು ಮುಖ್ಯಮಂತ್ರಿ ಆಗಿದ್ದಾಗ, ನೀವು ಅಧಿಕಾರದಲ್ಲಿದ್ದಾಗ, ನೀವು ಸಚಿವರಾಗಿದ್ದಾಗ, ನೀವು ಅಧ್ಯಕ್ಷರಾಗಿದ್ದಾಗ ಏನು ಸುಭಿಕ್ಷವಾಗಿತ್ತೇ ಬಿ ಜೆ ಪಿ? ಬಹಳ ಎಲ್ಲವೂ ಬಹಳ ಟ್ರಾನ್ಸ್ಪರೆಂಟ್ ಆಗಿತ್ತೇನು, ಶುದ್ಧವಾಗಿತ್ತೇನು? ಈಗ ಯಾಕೆ ನಿಮಗೆ ಕಾಣುತ್ತೆ ಅದು? ಈಗ ಯಾಕೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರ ಕುಟುಂಬ ನಿಮಗೆ ವರ್ಜ್ಯವಾಗಿ ಕಾಣುತ್ತೆ? ಅವತ್ತು ಯಾಕೆ ಯಡಿಯೂರಪ್ಪನವರು ಕಾಲು ಕೈ ಮುಗಿದು ಮುಖ್ಯಮಂತ್ರಿ ಆದ್ರಲ್ಲ ನೀವು? ಅಂದರೆ ಕೈಗೆ ದಕ್ಕದ ದ್ರಾಕ್ಷಿ ಹುಳಿಯಂದಿತ್ತು ನರಿ. ಅಂದರೆ ನೀವು ಅಲ್ಲಿರುವಾಗ, ನೀವು ಸುಭಿಕ್ಷವಾಗಿರುವಾಗ, ನಿಮಗೆ ಅಧಿಕಾರ ಇದ್ದಾಗ, ನೀವು ಸುಖವಾಗಿದ್ದಾಗ ಪಕ್ಷ ಸಮೃದ್ಧವಾಗಿತ್ತು, ಸುಖವಾಗಿತ್ತು, ಅದು ಬಹಳ ಶುದ್ಧವಾಗಿತ್ತು. ನಿಮಗೆ ಯಾವಾಗ ಅಧಿಕಾರಕ್ಕೆ ಮುಂದಾಗುವಂಥ ಸ್ಥಿತಿಯಲ್ಲಿ, ಈ ವಯೋವೃದ್ಧದ ಸ್ಥಿತಿಯಲ್ಲೂ, ನಿವೃತ್ತಿ ಅಂಚಿನಲ್ಲಿರುವಂಥ ಸ್ಥಿತಿಯಲ್ಲೂ ಮುದಿರಾಜಕಾರಣಕ್ಕೂ ಕೂಡ ನಮಗೆ ಬೆಲೆ ಕೊಡಬೇಕು ಅನ್ನುವಂಥ ನಿಮ್ಮ ಹುಂಕಾರ ಮಾಡುವ ಈ ಹೊತ್ತಲ್ಲಿ ನಿಮಗೆ ಕೊಳೆಯಾಗಲಿ ಕಾಣುತ್ತೆ, ಹೊಲಸು ಆಗಿ ಕಾಣುತ್ತೆ. ಅದನ್ನು ಕ್ಲೀನ್ ಮಾಡಬೇಕು ಅಂತ ಅನಿಸ್ತದೆ. ಇಲ್ಲಿವರೆಗೆಲ್ಲ ಹೋಗಿದ್ರಿ. ಹಾಗೆ ಈಶ್ವರಪ್ಪನವ್ರ ಸಮಸ್ಯೆ ಏನು? ಹಾವೇರಿಯಲ್ಲಿ ಕಾಂತೇಶ್ ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ, ಯಡಿಯೂರಪ್ಪನವರು ಅವ್ರ ಮಕ್ಕಳು ತಪ್ಪಿಸಿದ್ರು. ಯಡಿಯೂರಪ್ಪನವರು 2 ಮಕ್ಕಳು ಅಧಿಕಾರದಲ್ಲಿರ್ಬೋದು ಅಂತಾದರೆ ನನ್ನ ಒಬ್ಬ ಮಗನಿಗೂ ಯಾಕೆ ಅಧಿಕಾರವನ್ನು ನೀವು ತಪ್ಪಿಸ್ತೀರಿ? ಯಾಕೆ ಅಧಿಕಾರ ಕೊಡೋದಿಲ್ಲ? ಈ ಕಾರಣಕ್ಕಾಗಿ ಕುಟುಂಬ ರಾಜಕಾರಣದ ವಿರುದ್ಧ. ನಿಮ್ಮದೇನು ಕುಟುಂಬ ಅಲ್ವೇ? ನೀವು ಅಷ್ಟು ಸಾತ್ವಿಕರಾಗಿದ್ದರೆ ನಿಮ್ಮ ಮಗನಿಗೆ ಟಿಕೆಟನ್ನೇ ಕೇಳಬಾರ್ದಿತ್ತು. ಆವಾಗ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡಬೇಕಿತ್ತು. ನಿಮ್ಮ ಮಗನಿಗೆ ಟಿಕೆಟನ್ನು ಕೇಳ್ದೇನೆ ನಾನು ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಡ್ತೇನೆ, ಯಡಿಯೂರಪ್ಪನ ಕುಟುಂಬದ ವಿರುದ್ಧ ಅಂತ ನೀವು ಧ್ವನಿ ಎತ್ತಿದ್ದಿದ್ರೆ ಯಾರ ಆಕ್ಷೇಪ ಇರಲಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಕೇಳಿದ್ದು ಮಗನಿಗೆ ಟಿಕೆಟು. ಈಗ ಅಪ್ಪನೇ ಯಾಕೆ ನಿಂತಿದ್ದೀರಿ? ಮಗನ ಮದುವೆಗೆ ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಅವರು ಹೆಣ್ಣು ನಿರಾಕರಿಸಿದ್ರು ಅಂತ ನಾನೇ ಈಗ ಮತ್ತೆ 4 ಕಡೆ ಹೆಣ್ಣು ನೋಡ್ಲಿಕ್ಕೆ ಹೋಗ್ತೇನೆ ಅಂತ ತಾವು ಹೊರಟಂಗಾಯ್ತಲ್ಲ ಇದು. ನೀವು ಯಾಕೆ ನಿಂತ್ರಿ? ಅಥವಾ ನೀವು ಯಾಕೆ ನಿಲ್ತಾ ಇದ್ದೀರಿ? ನಿಮಗೆ ತಾಕತ್ತಿದ್ದಿದ್ರೆ ರಾಘವೇಂದ್ರನ ಎದುರು ತಾನು ಗೆದ್ದು ತೋರಿಸ್ತೇನೆ ಅನ್ನುವಂಥ ನಿಜವಾದ ಭರವಸೆ ಇದ್ದಿದ್ರೆ ಸಿಗಂದೂರಿನ ಭರವಸೆ ಕೊಡ್ತೀರಿ, ಸಾರ್ವಜನಿಕರ ಭರವಸೆ ಕೊಡ್ತೀರಿ, ಯಾವುದೋ ಭವಿಷ್ಯಕಾರ ಹೇಳ್ದ ಅಂತ ಹೇಳ್ತೀರಿ, ಎಲ್ಲೋ ಆ ಶಕುನ ಆಯಿತು ಅಂತ ಹೇಳ್ತೀರಿ. ಓಕೆ, ನಿಮ್ಮ ಮಗನಿಗೆ ನೀವು ಟಿಕೆಟ್ ಕೇಳಿದವರು ಮಗನನ್ನೇ ಶಿವಮೊಗ್ಗದಲ್ಲಿ ಯಾಕೆ ನಿಲ್ಲಿಸಿಲ್ಲ? ಮಗನನ್ನೇ ಶಿವಮೊಗ್ಗದಲ್ಲಿ ನಿಲ್ಲಿಸಬೇಕಿತ್ತು ನೀವು. ನೀವು ಯಾಕೆ ನಿಲ್ಲುವ ಕೆಲಸವನ್ನು ಮಾಡಿದ್ರಿ? ಇದು ಯಾವ ತರ್ಕ ಇದು? ಇಷ್ಟು ವರ್ಷ ಲಾಗಾಯತ್ತಿಂದ RSSನ ಹಿನ್ನೆಲೆಯಿಂದ, ಜನಸಂಘದ ಹಿನ್ನೆಲೆಯಿಂದ ಬಂದವರು, ಯಡಿಯೂರಪ್ಪನವರಿಗೆ ಹೆಗಲು ಕೊಟ್ಟವರು, ಸೈಕಲ್ನಲ್ಲಿ ಹೋರಾಟ ಮಾಡಿ ಒಂದೇ ಒಂದು ಮಂಡಲ ಪಂಚಾಯತದಲ್ಲಿ ಒಂದು ಸದಸ್ಯತ್ವ ಇಲ್ಲದೆ ಇದ್ದಂಥ ಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಹೋರಾಟ ಮಾಡಿದ್ರು. ನೀವು ಅವರ ಬೆನ್ನಿಗೆ ನಿಂತ್ರಿ. ಅನಂತಕುಮಾರ್ ಅಂತ ಯುವ ರಾಜಕಾರಣಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಹೀಗೆ ಅಧಿಕಾರಕ್ಕೆ ಬರುವ ಮಟ್ಟಕ್ಕೆ ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಬೆಳೆಸಿದ್ರಿ. ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿಯೊಂದು ಅಧಿಕಾರವನ್ನು ಅನುಭವಿಸಿದ್ರಿ. ಈಶ್ವರಪ್ಪ ಯಾರು ಅಂತ ಗುರುತಿಸಿಕೊಂಡದ್ದೇ ಬಿ ಜೆ ಪಿಯಿಂದ. ನಿಮಗೆ ಬಿ ಜೆ ಪಿಯನ್ನು ಬಿಟ್ಟರೆ ಯಾವ ಪಕ್ಷವೂ ಗತಿ ಇಲ್ಲ. ನಿಮ್ಮನ್ನು ಯಾರೂ ಸೇರಿಸ್ಕೊಳ್ಳೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಉಂಡ ಮನೆ ಗಳ ಎಣಿಸುವ ಕೆಲಸ ಮಾಡ್ತಾ ಇದ್ದೀರಿ, ವಾಚಾಮಗೋಚರವಾಗಿ ಮಾತಾಡ್ತಾ ಇದ್ದೀರಿ.
ಅದರಲ್ಲೂ ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಅಕ್ಷಮ್ಯ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ. ಇಷ್ಟು ವರ್ಷ ಎಲ್ಲೋಗಿದ್ದೀರಿ? ವಿಜೇಂದ್ರ ನಿಜವಾಗಿ ಹೇಳಬೇಕಾದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಅವರಿಗೆ ಉದ್ದೇಶಪೂರ್ವಕವಾಗಿ ಸೀಟನ್ನು ತಪ್ಪಿಸಲಾಯಿತು. ಅವರೇನು ಮಾಡಬೇಕಿತ್ತಾಗ? ಎರಡೆರಡು ಬಾರಿ ಅವರಿಗೆ ಅಧಿಕಾರವನ್ನು ತಪ್ಪಿಸಲಾಯಿತು. ಆದರೂ ಅವರು ಮೌನದಿಂದ ಇದ್ರಲ್ಲ. ಆ ಮೌನದಿಂದ ಇದ್ದಿದ್ದರಿಂದಲೇ ಈಗ ರಾಜ್ಯಾಧ್ಯಕ್ಷ ಪದವಿ ಸಿಕ್ಕಿದ್ದು. ಭಾಳ ಹಿಂಸಾತ್ಮಕವಾಗಿ ಯಡಿಯೂರಪ್ಪನವರನ್ನು ಕೆಳಗಿಳಿಸಲಾಯಿತು. ಆಪರೇಷನ್ ಕಮಲಕ್ಕೆ ಯಡಿಯೂರಪ್ಪ ಬೇಕು. ಆಪರೇಷನ್ ಕಮಲ ಆಗಿ ಬ್ಲೂ ಬಾಯ್ಸ್ ಬಂದ ಮೇಲೆ 17 ಜನ, ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪನವ್ರು ಬೇಡ ಅಂತಂದರು. ಇಡೀ ರಾಜ್ಯದ ನೀವೆಲ್ಲರೂ ಸೇರಿ ಯಡಿಯೂರಪ್ಪನವ್ರನ್ನ ಇಳಿಸಿದ್ರಿ. ಆದರೂ ಅವರು ಮೌನವಾದ ಇದ್ದರು. ಈಗ ಯಡಿಯೂರಪ್ಪಂದೇ ನಡುತ್ತದೆ, ಯಡಿಯೂರಪ್ಪನದ್ದೇ ರಾಜಕಾರಣ, ಕುಟುಂಬ ರಾಜಕಾರಣ, ಅವ್ರು ಹೇಳಿದವರಿಗೆ ಟಿಕೆಟ್ ಕೊಡ್ತೀರಿ. ಈ ಥರದ್ದೆಲ್ಲ ಮಾತುಕತೆಯನ್ನು ಆಡಲಿಕ್ಕೆ ನಾಚಿಕೆನೂ ಆಗೋದಿಲ್ಲ ನಿಮಗೆ? ಮೇಲ್ಮುಖ ಮಾಡಿ ಉಗಿದ್ರೆ ಮುಖದ ಮೇಲೆ ಬೀಳುತ್ತೆ ಅನ್ನುವ ಕಲ್ಪನೆ ಕೂಡ ಇಲ್ಲ. ಪ್ರಾಯಶಃ ಈ ಎಲ್ಲ ತರ್ಕದ ಹಿನ್ನೆಲೆಯಲ್ಲಿ ಬೇರೆ ಕಡೆ ಬಂಡಾಯ ಶಮನಕ್ಕೆ ಯಡಿಯೂರಪ್ಪನವರು ವಿಜಯೇಂದ್ರ ಮುಂದಾಗಿದ್ದಾರೆ. ಎಕ್ಸೆಪ್ಟ್ ಯು. ಕೇವಲ ಈಶ್ವರಪ್ಪನವರೇ ನಿಮ್ಮನ್ನು ಮಾತ್ರ, ನಿಮಗೆ ಅವರು ಇವತ್ತು ಹೇಳ್ತಾ ಇದ್ದಾರೆ ಏನು, ಅವರಾಗಿ ಬಂದರೆ ಓಕೆ, ಇಲ್ಲದೇ ಇದ್ದರೆ ಸಂಧಾನದ ಒಡಂಬಡಿಕೆಯ ಬಾಗಿಲು ಬಂದಾಗಿದೆ. ನಿಮ್ಮಂಥ ಹಿರಿಯರು ಇಂಥ ಪಕ್ಷದಲ್ಲಿದ್ದು ಕೇವಲ ಚುನಾವಣಾ ರಾಜಕೀಯದ ಉದ್ದೇಶವಿಂದಲೇ ನೀವು ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು, ರಾಮನನ್ನು, ಮೋದಿಯನ್ನು ನೀವು ಬಳಸ್ತಾ ಇದ್ದೀರಿ ಅನ್ನೋದು ಜನಕ್ಕೆ ಅರ್ಥ ಆಗಿದೆ. ಅದಲ್ಲದೆ ಇದ್ದರೆ ನೀವು ಸ್ಯಾಕ್ರಿಫೈಸ್ ಮಾಡ್ತಿದ್ರಿ. ನಿಮ್ಮ ವಯಸ್ಸಂಥದ್ದು. ನೀವು ಯುವಕರಿಗೆ ಮಾದರಿಯಾಗಬೇಕಾದವರು. ಯುವ ಸಮುದಾಯಕ್ಕೆ ನಿಮ್ಮ ನಡೆ ಮಾದರಿಯಾಗಬೇಕು. ಆದರೆ ನೀವೇನು ಮಾಡ್ತಿದ್ದೀರಿ? ಪ್ರತಾಪ್ ಸಿಂಹ ಮಾದರಿ ಆಗ್ತಾ ಇದ್ದಾರೆ. ಪ್ರತಾಪ್ ಸಿಂಹನ ಯೌವನದ ಈ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಅವರು ಬೇರೆ ಹೆಜ್ಜೆಯನ್ನು ಇಡ್ಬೋದಿತ್ತು, ಅವಸರದ ಹೆಜ್ಜೆಯನ್ನು ಇಡಬಹುದಿತ್ತು, ತೀರ್ಮಾನವನ್ನು ತೆಗೆದುಕೊಳ್ಬೋದಿತ್ತು. ಮೈಸೂರಿನಲ್ಲಿ ನಿಮ್ಮಾಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಗೆದ್ದು ಬರುವ ತಾಕತ್ತಿತ್ತು ಅವರಿಗೆ. ಆದರೆ ಅವರು ವಯಸ್ಸಿಗೆ ಮೀರಿದ ಪಕ್ಷ ನಿಷ್ಠೆಯನ್ನು, ಯುವ ಸಮುದಾಯಕ್ಕೆ ಒಂದು ರಾಜಕೀಯದ ಶುದ್ಧ ನಡೆಯನ್ನು ಹಾಕಿಕೊಡ್ತಾ ಇದ್ದಾರೆ, ಪರಂಪರೆಯನ್ನು ಹಾಕಿಕೊಡ್ತಾ ಇದ್ದಾರೆ. ಸದಾನಂದ ಗೌಡರಾಗಲಿ ನೀವಾಗಲಿ ಎಂಥ ಕೆಟ್ಟ ಪರಂಪರೆಯನ್ನು ಹಾಕ್ಕೊಡ್ತಾ ಇದ್ದೀರಿ. ಯುವ ರಾಜಕಾರಣಕ್ಕೆ ಯಾವ ಒಂದು ಮಾರ್ಗದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ? ಅಧಿಕಾರ ರಾಜಕಾರಣದ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಅಧಿಕಾರದ ರಾಜಕಾರಣ ನಮ್ಮ ಸುತ್ತಮುತ್ತ ಇಲ್ಲದೇ ಇದ್ದರೆ, ನಮ್ಮ ಕುಟುಂಬಕ್ಕೆ ದಕ್ಕದೇ ಇದ್ದರೆ, ಸ್ವತಃ ನನಗೆ ದಕ್ಕದೇ ಇದ್ದರೆ ನಾವು ಏನು ಮಾಡಬೇಕು, ಏನು ಮಾಡ್ತೇವೆ ಅಂತ ಈಗಲೂ ಈ ವಯಸ್ಸಲ್ಲಿ ತೋರಿಸ್ತಾ ಇದ್ದೀರಿ. ಕೃತಜ್ಞತೆ ಸಣ್ಣ ಮಟ್ಟದ ಲವಲೇಶವೂ ಇಲ್ಲ ಅಂತ ನಿಮಗೆ ಅರ್ಥ ಆಗೋದಿಲ್ವ ಈ ವಯಸ್ಸಲ್ಲಿ? ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂಥ ಪ್ರಶ್ನೆ. ಈಶ್ವರಪ್ಪನವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಇವನ್ ಶೆಟ್ಟರ್ ಅವರು BJP ಬಿಟ್ಟು ಹೋದಾಗಲೂ ಇದೇ ಪ್ರಶ್ನೆ ಕಾಡಿತ್ತು ಅಂತ. ಕೊನೆಗೂ ಶೆಟ್ಟರ್ ಅವರು ಏನು ಮಾಡಿದರು, ಏನು ಸಾಧನೆ ಮಾಡಿದರು? ಇವತ್ತು ಬಂದು DKಶಿ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕ್ತಾ ಇದ್ದಾರೆ. ಅವರು ಕೇಸರಿ ಶಾಲನ್ನು ಹೊದ್ಕೊಂಡು ಮೆರವಣಿಗೆ ಮಾಡ್ತೀರಿ. ಕೇಸರಿ ಶಾಲನ್ನು ಹೆಗಲಿಗೆ ಹಾಕಿದ ತಕ್ಷಣ ನೀವು BJPಗರಾಗೋದಿಲ್ಲ, ಈ ದೇಶಕ್ಕರಾಗೋದಿಲ್ಲ, ಸನಾತನ ಧರ್ಮವನ್ನು ನೀವು ಪೋಷಿಸ್ತೀರಿ ಅನ್ನುವಂಥದ್ದು ಜನ ಒಪ್ಪುವುದಿಲ್ಲ, ನೆನಪಿಡಿ ಅಂತಾರೆ ಅವರು. ಮತ್ತು ಯಾಕೆ ಕಾಂಗ್ರೆಸ್ಸಿಗೆ ಹೋಗಿದ್ರಿ ಅಂತ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರೆ ಉತ್ತರಿಸಲಿಕ್ಕಿದೆಯಾ ಅವರಿಗೆ? ಒಂದು ಸಿದ್ಧಾಂತದ ಶುದ್ಧತೆ ಅಂದರೆ ಏನು? ಒಂದು ಪಕ್ಷದ ಸಿದ್ಧಾಂತದ ಶುದ್ಧತೆ ಅಂದರೆ ಏನು? ಕಮಿಟ್ಮೆಂಟ್ ಅಂದರೆ ಏನು? ಅಧಿಕಾರ ಅಧಿಕಾರ ಅಧಿಕಾರ. ನಾಚಿಕೆ ಆಗೋದಿಲ್ಲ? ಎಷ್ಟು ಅಧಿಕಾರ ಬೇಕ್ರಿ ನಿಮಗೆ? ಏನು ಕೊಟ್ಟಿಲ್ಲ ಪಕ್ಷ? ಇಷ್ಟಾಗಿಯೂ ನೀವು ಪಕ್ಷದ ವಿರುದ್ಧ ಈ ರೀತಿ ಕೆಲಸ ಮಾಡೋದು, ಮಾತಾಡೋದನ್ನು ನೋಡಿದರೆ ನಿಮ್ಮನ್ನು ಕಂಡಲ್ಲಿ ಜನ ಕಪಾಳ ಮೋಕ್ಷ ಮಾಡ್ತಾರೆ, ನೆನಪಿಡಿ. ಜನ ಯಾರೂ ದಡ್ರಲ್ಲ. ನೀವು ನಿಮ್ಮ ಒಂದಿ ಮಾಗದ್ರ ಒಂದು 4 ಜನ ಹೋ ಅಂತ ಹೇಳ್ಬೋದು, ಈಶ್ವರಪ್ಪನವರೇ ಫುಲ್ ಗೆದ್ದು ಬಿಡ್ತಾರೆ ಅಂತ. ಏನು ಗೆಲ್ತೀರಿ ಮಣ್ಣಂಗಟ್ಟಿ? ಏನು ಸಾಧಿಸಿದ್ದೀರಿ ಶಿವಮೊಗ್ಗದಲ್ಲಿ? ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ? ಮೊದಲು ಅದರ ಟ್ರಂಪ್ ಕಾರ್ಡನ್ನು ಎದುರಿಟ್ಟು ಮಾತಾಡಿ. ಇಲ್ಲದೇ ಇದ್ದರೆ ನಿಮ್ಮಂಥವರನ್ನು ನೋಡಿ ರಾಜಕಾರಣದ ಬಗ್ಗೆ ಹೇಸಿಗೆ ಹುಟ್ಟುತ್ತದೆ. ಆಲ್ರೆಡಿ ಹೇಸಿಗೆ ಹುಟ್ಟಿದೆ ನಿಮ್ಮ ಬಗ್ಗೆ, ನಿಮ್ಮಂಥವ್ರ ಬಗ್ಗೆ, ನಿಮ್ಮ ನಡೆ ನುಡಿಯ ಬಗ್ಗೆ. ನಿಮಗೆ ನಾಚಿಕೆ ಆಗೋದಿಲ್ಲ ಅಷ್ಟೇ. ನೀವು ಆ ದಿಕ್ಕಿನಲ್ಲಿ ನೋಡುವ ಕೆಲಸವನ್ನೇ ಮಾಡ್ತಾ ಇಲ್ಲ.
ಯಾಕಂದರೆ ನಿಮ್ಮಲ್ಲಿ ಫ್ಯಾನು, ನಿಮ್ಮ ಅಭಿಮಾನಿ ಗೋಳು, ಅವರು ಹೇಳಿದ್ದನ್ನು ಮಾತನ್ನು, ನಿಮ್ಮ ಒಂದೇ ಮಾಗರದ್ದರು ಹೇಳುವ ಮಾತನ್ನೇ ಕೇಳಿಕೊಂಡು ಇವತ್ತು ಬಿ ಜೆ ಪಿ ನಿಮ್ಮನ್ನು ಬೈಕಾಟ್ ಮಾಡ್ತಾ ಇದೆ, ಇವತ್ತು ಬಿ ಜೆ ಪಿ ನಿಮ್ಮನ್ನು ಹೊರಹಾಕ್ತಾ ಇದೆ, ಇವತ್ತು ಬಿ ಜೆ ಪಿ ನಿಮ್ಮನ್ನು ಖಂಡಿತವಾಗಿಯೂ ಪಕ್ಷದಿಂದ ಅತ್ಯಂತ ನಿಕೃಷ್ಟವಾಗಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಂಧಾನದ ಬಾಗಿಲನ್ನು ಮುಚ್ಚಿದೆ ಅಂತಂದರೆ ನಿಮ್ಮ ಬಗ್ಗೆ ಪಕ್ಷಕ್ಕೆ, ಹೈಕಮಾಂಡಿಗೆ, ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಎಲ್ಲರಿಗೂ ಹೇವರಿಕೆ ಬಂದಿದೆ, ಹೇಸಿಗೆ ಹುಟ್ಟಿದೆ. ಇದು ನಿಮ್ಮ ರಾಜಕಾರಣದ ಬಹುದೊಡ್ಡ ದುರಂತ, ಕಪ್ಪು ಅಧ್ಯಾಯ. ಇದು ನಿಮಗೆ ಬೇಕಾಗಿರಲಿಲ್ಲ ಈ ವಯಸ್ಸಲ್ಲಿ. ಇದು ನಿಮ್ಮ ರಾಜಕೀಯದ ಒಂದು ಈ ಸಂಧ್ಯೆಯಲ್ಲಿ ಇಂಥ ಒಂದು ಕ್ಲೈಮ್ಯಾಕ್ಸ್ ನಿಮಗೆ ಬರಬಾರ್ದಿತ್ತು. ಅತ್ಯಂತ ಖೇದಕರದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮಸ್ತೆ.